ವಿರೋಧಿಗಳಿದ್ರು, ಜಾರಕಿಹೊಳಿ ಫ್ಯಾಮಿಲಿ ವಿರೋಧಿಗಳೇನಿದ್ರು ಅವರೆಲ್ಲ ಪಕ್ಷ ಭೇದ ಮರೆತು ನಿಮ್ಮ ವಿರುದ್ಧ ಗಟ್ಟಿಯಾಗಿದ್ರು ಅಂತೇಳಿ ಈ ಚುನಾವಣೆ ಎಲ್ಲ ಹಿನ್ನಡೆ ಅಂತೇಳಿ ಅಂದ್ಕೊಟ್ಟಿದ್ದಾರೆ. ಹಿನ್ನಡೆ ಇಲ್ಲ, ಯಾಕಂದ್ರೆ ನಮ್ಮ ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ. ನಮ್ಮದು ರಿಜೆಕ್ಟ್ ಆಗಿದ್ದು ಓಟ ನಾವು ಮಾಡಿದರೆ ಇನ್ನೊಂದು ಸ್ವಲ್ಪ ಎಫರ್ಟ್ಸ್ ಮಾಡಿದರೆ ನಾವು ಅಲ್ಲೇ ನಮ್ಮ ವಿರೋಧಿಗಳೆಲ್ಲ ಕೂಡಿ ಎಲೆಕ್ಷನ್ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ. ಆದರೂ ಕೂಡ ನಾವು ಏನು ಕಡಿಮೆ ಅವ್ರು 30 ವರ್ಷ ರಾಜಕಾರಣಿ ಮಾಡಿ 20,000 ಓಟು, ನಾವು 3 ತಿಂಗಳ ಮಾಡಿ 12,000. ನಾವು ಆಡಳಿತ ಮಾಡಿದ್ದು ಬರೀ 3 ತಿಂಗಳ 12,000 ಓಟ್ ತೊಗೊಂಡು ಅವರು 30 ವರ್ಷದಿಂದ ಅವರ ಆಡಳಿತದಲ್ಲಿ ಇದೆ. ಇಲ್ಲ ಇಲ್ಲ ನಮ್ಮವ್ರು ಯಾರು ಮಾಡಿಲ್ಲ ಅಂತ ಅದು ಇಲ್ಲ. ಅದು ಆ ಚುನಾವಣೆ DCC ಬ್ಯಾಂಕ್ ಇದಕ್ಕೂ ಸಂಬಂಧ ಇಲ್ಲ. ಅದು ಚುನಾವಣೆ ಇಲ್ಲ, ಆ ಚುನಾವಣೆ ಬೇರೆ, ಈ ಚುನಾವಣೆನೇ ಬೇರೆ. ಆದರೂ ಕೂಡ ಸಹಜವಾಗಿ ಓಟ್ ತೊಗೊಂಡು ಭಾಳಷ್ಟು ನಮ್ಮ ಓಟ್ ರಿಜೆಕ್ಟ್ ಆಗಿದೆ. ಕೆಲವು ಸ್ಟ್ರಾಟಜಿ ಮಾಡುವಲ್ಲಿ ನಮ್ಮಿಂದ ಮಿಸ್ ಆಗಿದೆ. ಸೊ ಹೀಗಾಗಿ ಸೋತಿದ್ದೀವಿ. ಆದ್ರೆ ಬೇಸ್ ಅಂತಿ ರೆಡಿ ಆಗಿದೆ ನಮ್ದು. ಒಂದು ಭಾಷೆನಿಂದ ಓಟ್ ಯಾರು ಹಾಕಿಲ್ಲ ರೀ. ಅವರು ಸಂಘಟನೆ ಭಾಳ ಭಾಷಣ ಮಾಡ್ಯಾರ, ಎಲ್ಲರೂ ಬಂದಂತೇನು ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲ ರೀ. ಅವ್ರದ್ದೇ ಅದು ಇಂಟ್ಯಾಕ್ಟ್ ಓಟ್ ಇತ್ತು, ಅವರು ಅದನ್ನು ಅವರು ಹಾಕ್ಸ್ಕೊಳ್ಳಲ್ಲಿ ಯಶಸ್ವಿ ಆದರು. ನಮ್ಮದು ಇಂಟ್ಯಾಕ್ಟ್ ಇತ್ತು, ನಾವು ಹಾಕೊಳ್ಳಲ್ಲಿ ವಿಫಲರಾಗಿದ್ವಿ. ಇಷ್ಟೇ ವ್ಯತ್ಯಾಸ ಇದೆ. ನಾವು ಇಲ್ಲ ರಿಜೆಕ್ಟ್ ಆಗಿದೆಯಲ್ಲ. ನಮ್ಮದು ಜನ ನಮ್ಮ ಜೊತೆ ಎಷ್ಟು ಜನ ಇದ್ರು, ಎಷ್ಟು ಜನ ಬಂದು ನಮಗೆ ಓಟ್ ಹಾಕಿ ವಿಶ್ ಮಾಡಿ ಹೋದ್ರು. ಆದರೆ ಇಲ್ಲಿ ರಿಜೆಕ್ಟ್ ಆಗಿದ್ದ ಮತಗಳ ಸಂಖ್ಯೆ ಭಾಳ ಇದೆ. ಎಲ್ಲ ಈಗ ನಮ್ಮದು ಹುಕ್ಕೇರಿಯಲ್ಲಿ ನಮ್ಮದು ಬೇಸ್ ಇರಲಿಲ್ಲ. ಈಗೆಲ್ಲ ಊರಲ್ಲಿ ಕಾರ್ಯಕರ್ತರು ತಯಾರಾದರು, ಎಲ್ಲ ಊರಲ್ಲಿ ನಮಗೆ ಕಾಂಟ್ಯಾಕ್ಟ್ ಬಂದಿದೆ. ಸೊ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೊಂದು ಸಾರಿ ಕಷ್ಟ. ಈಗ ಭಾಳ ದೊಡ್ಡ ಲೀಡರ್ ಕೂಡ ಮುಂಚೆ ಸೋತಿದ ಲೀಡರ್ ಆಗಿದ್ದಾರೆ, ಎಲ್ಲರೂ ಒಂದೇ ಸಾರಿ ಗೆದ್ದಿಲ್ಲ. ಇದು ನಮ್ಮ ಫಸ್ಟ್ ಎಲೆಕ್ಷನಲ್ಲಿ ಪ್ರಯತ್ನ ಮಾಡಿದ್ರೆ. ಆದರೆ ನಾವು ಜನರಿಗೆ ಓಟ್ ಹೆಂಗೆ ಹಾಕ್ಸೋದು ಕನ್ವಿನ್ಸ್ ಮಾಡೋಲ್ಲಿ ಫಸ್ಟು ತಪ್ಪಿದ್ದೀವಿ. ನಂತರ ಒಂದು ಚರ್ಚೆ ಆಗ್ತಾ ಇದೆ, ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗಳಲ್ಲೂ ಒಂದು ಚರ್ಚೆ ಆಗ್ತಾ ಇದೆ. ನಿಮ್ಮ ಜೊತೆನೂ ಬಹಳಷ್ಟು ಲಿಂಗಾಯತ ನಾಯಕರಿದ್ದಾರೆ, ತಾವು ಬೆಳೆಸಿದ್ರಿ. ಆದ್ರೆ ಲಿಂಗಾಯತ ವಿರೋಧಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಬಿಂಬಿಸ್ತಾ ಇದ್ದಾರೆ. ಲಿಂಗಾಯತರು ತುಳಿತಾ ಇದ್ದಾರೆ, ನಾಲ್ಕು ಪಾಠ ಕಲಿಸಿದ್ದೀವಿ, ನೀವು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಒಂದಾಗಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಏರ್ಪಟ್ಟಿದೆ. ಇದು ತಾಲೂಕಿಗೆ ಸೀಮಿತವಾಗಿರುವಂಥ ಚುನಾವಣೆ, ಅಷ್ಟಕ್ಕನ ಮಾತಾಡಬೇಕಿದು. ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಲ್ಲಿದು. ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು. ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ಹೊರತಾಗಿದ್ದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅನ್ವಯಿಸೋದಿಲ್ಲ.